ಲಕ್ಷ್ಮೇಶ್ವರ ಬ್ರೇಕಿಂಗ್ ನ್ಯೂಸ್. ಓವರ್ಲೋಡ್ ಟಿಪ್ಪರ್ಗಳ ಸಂಚಾರ ಬಂದ್ ಮಾಡುವಂತೆ ಪ್ರತಿಭಟನೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದಲ್ಲಿ ಓವರ್ಲೋಡ್ ಮಾಡಿಕೊಂಡು ಟಿಪ್ಪರ್ಗಳು ದಿನನಿತ್ಯ ಸಂಚರಿಸುತ್ತಿವೆ. ಇದರಿಂದ ಗ್ರಾಮದಲ್ಲಿರುವ ರಸ್ತೆ ಚರಂಡಿಗಳು ಹಾಳಾಗಿ ಹೋಗಿದ್ದು ಮಾತ್ರವಲ್ಲದೆ ಮನೆಗೆ ಪೂರೈಕೆಯಾಗುವ ಕುಡಿಯುವ ನೀರಿನ ಪೈಪ್ಲೈನ್ ಸಹ ಹೊಡೆದು ನೀರಿನ ತೊಂದರೆ ಸಹ ಗ್ರಾಮದಲ್ಲಿ ಹೆಚ್ಚಾಗುತ್ತಿದೆ. ಹಾಗೂ ಗ್ರಾಮದಲ್ಲಿ ಮಕ್ಕಳು ವೃದ್ಧರು ಸಹ ಸಂಚಾರ ಮಾಡುವುದು ದುಸ್ತರವಾಗಿದೆ. ಅದಕ್ಕಾಗಿ ನಮ್ಮ ಗ್ರಾಮದಲ್ಲಿ ಓವರ್ಲೋಡ್ ಟಿಪ್ಪರ್ಗಳ ಸಂಚಾರವನ್ನ ಬಂದ್ ಮಾಡಬೇಕೆಂದು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಗ್ರಾಮಸ್ಥರು ತಿಳಿಸಿದರು. ಪ್ರತಿಭಟನೆ ನಡೆಸುತ್ತಿದ್ದರೂ ಸಹ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ. ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಒದಗಿಸುವವರೆಗೂ ನಾವು ಪ್ರತಿಭಟನೆಯನ್ನ ಕೈಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಗಾಡಿ ಎಲ್ಲ ಇಲ್ಲೇ ಓಡಾಡಕಂತಾವ. ನಮಗೆ ಏನು ತೊಂದರೆ ಆಗಂತಾವ ಅಂದ್ರೆ ನಮ್ಮ ಕುಂದ್ರಳ್ಳಿ ಗ್ರಾಮದಾಗ ಒಂದೇದು ಮೂಲಭೂತ ಸೌಕರ್ಯದ ಗಟ್ರ ಒಡೆದೋದ್ವು ಎಲ್ಲ ಗಾಡಿ ಓಡಾಡಕಂತ. ಮ್ಯಾಕ್ಸಿಮಮ್ ನಮ್ದು ರೋಡ್ ಇರೋದು 10 ಟನ್ ಇಲ್ಲ 15 ಟನ್ ರೋಡ್ ಕೆಪಾಸಿಟಿ ಅದಾವ. ಮ್ಯಾಕ್ಸಿಮಮ್ 15 ಫೀಟ್ ಇಂದ 20 ಫೀಟ್ ನಮ್ ರೋಡ್ ಅದಾವ. ಅದ್ರೊಳಗ ಇದು ಚರಂಡಿ ಕಟ್ಟಿದೀವಿ. ಎಲ್ಲ ಶೌಚಾಲಯ ಹೋಗಕ್ಕಾತು ಮತ್ತೆ ನೀರಿನ ಸೌಕರ್ಯ ನಾವು ಗಟ್ರ ಮಾಡ್ತೀವಿ. ಅದು ಎಲ್ಲ ಒಡೆದೋಗ್ಯವು. ಮತ್ತೆ ಅದ ನೆಕ್ಸ್ಟ್ ಪೈಪ್ಲೈನ್ ಎಲ್ಲ ಪಂಚಾಯತ್ ಒಳಗಡೆ ಪೈಪ್ಲೈನ್ ಮಾಡ್ಸಿದ್ವಿ ನಾವು. ಆ ಪೈಪ್ಲೈನ್ ಎಲ್ಲ ಒಡೆದೋಗಿದ್ವು. ಮತ್ತೆ ನಮ್ಮ ಹೊಳಿ ನೀರು ಬರ್ತಿತ್ತು. ಆ ಹೊಳಿ ನೀರು ಬರ್ತಾಗಿಂತ ಅದು ಬಂದಾಗೈತಿ. ಅದು 2 ವರ್ಷದಿಂದ ಅದು ನೀರು ಬಂದಾಗೈತಿ. ಗಾಡಿ ಓಡಾಡಿಲ್ಲ, ಒಡೆದು ಹೋಗಿದ್ದಿಂದ. ಮತ್ತೆ ನಮ್ಮ ರೋಡ್ ಎಲ್ಲ ಒಡೆದವು. ಮತ್ತೆ ನಮ್ಮ ಹಲವಾರು ಜನರು ಇನ್ನು ಆಜುಬಾಜು ಏನ್ ಮನಿ ಅದಾವಲ್ಲ ಅವ್ರು ಹಗಲು ರಾತ್ರಿ ಬರೀ ಎದ್ದು ಕುತ್ಕೊಂಡಾಗೈತೆ. ಪರಿಸ್ಥಿತಿ ಏನಾಗೈತೆ ಅಂದ್ರೆ ಇವ್ರು ಓವರ್ಟೇಕ್ ಮಾಡ್ತಿರ್ತಾರ ಇಲ್ಲಿ ರೋಡ್ ಒಳಗೆ. ಸೀದಾ ಅಪೋಸಿಟ್ ಮನಿ ಅದಾವ. ಹಿಂಗ್ ಸೀದಾ ಬರ್ತಾರ, ತಾಂಡೆಯಿಂದ ಬರ್ತಾರೆ, ಯೂಟರ್ನ್ ಐತಿ, ಲೆಫ್ಟ್ ಸೈಡ್ ರೈಟ್ ಕಟ್ ಹೊಡಿಬೇಕು. ಇಲ್ಲ ಹಲವಾರು ಮನಿ ಅದಾವ. ಪಾಪ ಅವ್ರೆಲ್ಲ ಆತಂಕದಲ್ಲಿ ಬಾಳ ಇಕ್ಕಟ್ಟೈತಿ. ಅದ್ರ ಸಂಬಂಧ ಜೀವದ ಆತಂಕದೊಳಗೆ ಹಂಗ ಎದ್ದು ಕುಂತಿರ್ತಾರ. ಏನ್ ನಮ್ಮ ಮ್ಯಾಗ ಹೊಡಿತಾರೋ ಏನೋ, ಯಾಕಂದ್ರೆ ಅನಾಹುತ ಬಾಳ ಆಗ್ತಿರ್ತಾವ. ಅದ್ರ ಬೇರೆ ಸಣ್ಣ ಗಾಡಿ ಆದ್ರೆ ಏನಾರ ಭಯ ಇರಂಗಿಲ್ಲ ಜನರಿಗೆ. ಇದು ಹಲವಾರು ವೇಟ್ ಹಾಕೊಂಡು 40-45 ಟನ್ ಕೆಪಾಸಿಟಿ ಹಾಕೊಂಡು ಬ್ರೇಕ್ ಫೇಲ್ ಆಗಿಬಿಟ್ರೆ ಕಷ್ಟ. ಬ್ರೇಕ್ ಫೇಲ್ ರೋಡ್ ಸಣ್ಣದ್ರಿ. ಇದು ದೊಡ್ಡ ದೊಡ್ಡ ಗಾಡಿ ಅಡ್ಡಾಡ್ತವ್ರಿ. ಸಣ್ಣ ಮಕ್ಳು ಮರಿ ಅಡ್ಡಾಡ್ತವ್ರಿ. ಏನ್ ಮಾಡ್ಬೇಕ್ರಿ ನಾವು ಬಡವ್ರು ಬಕ್ರು. ಮನಿ ಎಲ್ಲಾ ಕ್ರಾಕ್ ಹೊಡೆದವ್ರಿ. ದನ ಕರ ಅಡ್ಡಾಡಕ್ ದಾರಿ ಬಿಡಂಗಿಲ್ರಿ. ದೊಡ್ಡ ದೊಡ್ಡ ಗಾಡಿ ಎಲ್ಲಾ ಅಡ್ಡಾಡಿ ರೋಡ್ ಎಲ್ಲಾ ಒಡೆದು ಹೋಗ್ಬಿಟ್ಟೈತ್ರಿ. ಮುಂದ್ ನಾವ್ ಜೀವನ ಹೆಂಗ್ ಮಾಡ್ಬೇಕ್ರಿ ಹೇಳ್ರಿ ಸರ್. ನೀವು ಸ್ವಲ್ಪ ಲಕ್ಷಕ್ಕೆ ತೋರಿ ಒಟ್ಟು ಯಪ್ಪ. ಅದಕ್ಕೆ ಈ ರಸ್ತೆದಾಗ ದೊಡ್ಡ ಬಾರದ ಗಾಡಿ ಅಡ್ಡಾಡೋದು ಬೇಡ. ಈ ಗಾಡಿ ಅಡ್ಡಾಡೋದು ಬ್ಯಾಡ್ರಿ ನಮಗ ಊರೊಳಗ. ಒಟ್ಟ ಡಿಂಪರ್ ಅನ್ನೋದು ಬರಬಾರ್ದು ನೋಡ್ರಿ. ಡಿಂಪರ್ ಬರಬಾರ್ದ್ರಿ ನಮ್ಮ ಊರಿಗೆ. ಡಬಲ್ ರೋಡ್ ಅಂದ್ರೆ ಹುಡುಗರು ಉಪ್ಪಡಿ ಅಡ್ಡಾಡ್ತಿರ್ತಾವ, ಸಣ್ಣ ಮಕ್ಳು ಮರಿ ಅಡ್ಡಾಡ್ತಾವ್ರಿ. ದಾರಿನ ಬಿಡಂಗಿಲ್ರಿ. ಬೆಳತನಕ ಆಗ್ಲಿ ಕೂಡೆ ಮನಿ ಎಲ್ಲ ಕ್ರಾಕ್ ಹೊಡೆದ್ಬಿಟ್ಟಾವ್. ಡಾಕ್ಟರ್ ಪಾಕ್ಟರ್ ನಮ್ಮನ್ನ ದವಾಖಾನಿಗೆ ಜಡ್ ಜೋರಾಗಿ ಹಿಡಿವಲ್ರಿ ನಮ್ಮನ್ನ. ಅಯ್ಯೋ ಧೂಳಕ್ಕ ಏನೇ ಮನಿ ಹೆಸರು? ಹೆಸರು ಜಯವ ಕಳ್ಸೋದು. ಇವು ಟಿಪ್ಪರ್, ಇವು ಹೈವೇ ಟಿಪ್ಪರ್ ಆಯ್ತು, 6 ವೀಲ್ ಟಿಪ್ಪರ್, ಇವೆಲ್ಲ ಜಾಸ್ತಿ ಕಂಟ್ರೋಲ್ ಇರಂಗಿಲ್ಲ. ಅವೆಲ್ಲ ರೋಡ್ ಡ್ರೈವರ್ಗಳು ಎಣ್ಣೆ ಹೊಡ್ಕೊಂಡು ಹಂಗೆ ಬರ್ತಾರೆ ನೈಟಲ್ಲಿ. ಮಲ್ಕೊಳಕ್ ಬಹಳ ಆತಂಕ ತೊಂದರೆ ಇದೆ ನಮ್ಗೆ ಜನರಿಗೆ. ಅದ್ರ ಸಂಬಂಧ ಈಗೆಲ್ಲ ಹಿರಿಯರು ಏನ್ ಮಾಡ್ಕೊಂಡ್ರೆ ನಾವೆಲ್ಲ ಕೂಡ್ಕೊಂಡು ಇದ ಟಿಪ್ಪರ್ಗಳು ಎಲ್ಲ ಬರದಂಗ ನೋಡ್ಕೊಂತೀವಿ ಅಂತಂದ. ಆತರ ನಮ್ಗೆ ಸರ್ಕಾರದಿಂದ ಹಾಗೂ ನಮ್ಮ ಸಂಬಂಧಪಟ್ಟ ಇಲಾಖೆ ವತಿಯಿಂದ ಎಲ್ಲರೂ ಕೂಡ್ಕೊಂಡು ನಮ್ಗ ಇದು ಜೀವದ ಭಯ ಐತಿ. ನಮ್ಮ ಕುಂದ್ರಳ್ಳಿ ಗ್ರಾಮದ ಎಲ್ಲ ಜನರಿಗೆ ಇದನ್ನ ಭಯನ ತಪ್ಪಿಸಿ ನಮ್ಗೆ ಭಯ ಭೀತಿಯಿಂದ ಜೀವನ ಮಾಡಕ್ ನಮ್ಗೆ ರೂಪಿಸ್ಕೊಡ್ಬೇಕಂತ ಹೇಳಿ ನಿಮ್ಮ ಮಾಧ್ಯಮ ವತಿಯಿಂದ ಕೇಳ್ಕೊಂತಿದ್ದೀನಿ. ತಮ್ಮ ಸಹಕಾರ ನಮ್ಮ ಜೊತೆಗಿದ್ರ ಈ ಸಮಸ್ಯೆ ಎಲ್ಲ ಬಗೆಹರಿತಿದೆ ಅಂತ ನಾನು ಕೇಳ್ಕೊಂತ ಇದ್ದೀನಿ. ಏನ್ ತಮ್ಮ ಹೆಸರು? ಮಂಜುನಾಥ್ ಗೌರಿ, ಗ್ರಾಮ ಪಂಚಾಯತ್ ಸದಸ್ಯರು, ಬಟ್ಟೂರು ಗ್ರಾಮ ಪಂಚಾಯತಿ, ಕುಂದ್ರಳ್ಳಿ. ಮರಳು ಪರಳು ಹೇರ್ಕೊಂಡು ಬರ್ತಾವ್ರಿ ಅವು. ಹೌದು, ನಮ್ದಂದ್ರ ರೋಡ್ ಅಷ್ಟ ಐತಿ. ಹೌದು, 20 ಫೂಟ್ ರೋಡ್ ಐತಿ. ಅತ್ತ ಇತ್ತ ಗಟರ್ ಅದಾವು, ಮತ್ತ ಮನಿ ಅದಾವು. ಹೌದು, ಎಲ್ಲ ಅಡ್ಡಾಡಕ್ ಬಾಳ ತೊಂದ್ರೆ ಐತಿ. ಅಂದ್ರೆ ರಸ್ತೆ ಬೇರೆ ಮಾಡ್ರಿ ಅಂತ ನೀವು. ರಸ್ತೆ ಬೇರೆ ಕಡೆ ಆ ಕಡೆ ಊರ್ ಹೊರಗೆ ಹಾಕ್ರಿ ಅಂತ.
ಅದಕ್ಕೆ ಇವ್ರಿಗೆ ನೀರ್ ಹೊಡೆದ್ರ ಅಡ್ಡಾಡ್ರಿ ಅಂದ್ರೆ ಇವ್ರು ಗಾಡಿಯವ್ರು ನೀರ್ ಹೊಡೆದ ಅಡ್ಡಾಡಂಗಿಲ್ಲ. ಹಾ ಹಾ ಒಂದ್ 3 ಸಲ ಹೇಳಿದಾಗ ನೀರ್ ಹೊಡೆದ್ರ ಅಡ್ಡಾಡ್ರಿಪ್ಪ ಅಂದ್ವಿ. ಹೊಡಿತೀವಿ ಅಂತಾರ ಹೊಡೆಯಂಗೇ ಇಲ್ಲ. ಈಗ ಇಲ್ಲೇ ಮಕ್ಳ ಅಂಗನವಾಡಿ ಐತ್ರಿ. ಹೌದು ಆ ಅಂಗನವಾಡಿ ಮಕ್ಳು ರೋಡಿ ಹೌದು ಆ ಒಂದ್ ಹಿಂದ ಮುಂದ ಗಾಡಿ ಬಂದಾಗ ಧೂಳದಾಗ ಮಕ್ಳು ಕಾಣಂಗೇ ಇಲ್ಲ. ಎಸ್ ಹೌದು ಆ ಕಣ್ ತಿಕ್ಕಿ ಅಂತ ನಿಂತ್ ಬಿಡ್ತಾವ. ಆ ಗಾಡಿ ಮ್ಯಾಗ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಎಸ್ ಇವತ್ತೊಂದು ಘಟನೆ ನಡೆದಿದೆಯಲ್ಲ ನಡೆದತ್ತೆ ಸರ್. ಹೌದು. ಹರ್ತಿಯಲ್ಲಿ ನಾವು ಎಲ್ಲರೂ ಕೂಡಿ ಗ್ರಾಮಸ್ಥರು ನಮ್ಮ ಎಚ್ಚರಿಕೆ ಇದು ಕೊಟ್ಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕುಂದೊಳ್ಳಿ ಗ್ರಾಮ. ಹೌದು ಅಂದ್ರೆ ಇಲ್ಲೇ ಈ ಟಿಪ್ಪರ್ ಉಸುಗು ಕಡಿ ಹೇರ್ಕೊಂಡು ಅಡ್ಡಾಡ್ತಂದ್ರೆ ಈ ನಮ್ಮ ಪೈಪ್ಲೈನ್ ಅವ್ರು ಆ ಕಡೆ ಈ ಕಡೆ ಹೌದ್ರಿ ಹಿಂಗ್ ಪೈಪ್ಲೈನ್ ಇದ್ದಿದ್ದಕ್ಕೆ ನಾವು ಪಂಚಾಯತಿನ ಅರ್ಜಿ ಕೊಟ್ಟಿದ್ವಿ. ಹ್ಞೂನ್ರಿ ಪಂಚಾಯತಿಯಿಂದ ಹೊಳ್ಳಿ ಈಗ ITI ಆಗು ಕೊಟ್ಟಿದ್ವಿ ನಾವು. ಹ್ಞೂನ್ರಿ ಅವರು ಬಂದು ಸ್ಪಂದನೆ ಮಾಡಿಲ್ಲ. ಇದಕ್ಕೆ ಹಿಂದ 3-4 ಸಲ ನಾವು ಇಲ್ಲಿ ಗಾಡಿ ತರಿಬಿ ಆ ಗಾಡಿಯರಿಗೆ ಎಲ್ಲರಿಗೆ ಮನವರಿಕೆ ಮಾಡ್ಕೊಂಡು ಇಲ್ಲಿ ನಮ್ಗೆ ನೀರಿಂದ ತೊಂದರೆ ಐತಿ, ಧೂಳು ಬರ್ತೈತಿ, ಸಣ್ಣ ರೋಡ್ ಐತಿ, ರೋಡ್ ಹಾಳಾಕಂತೈತಿ, ಗಾಡಿ ಭಾಳ ಅಡ್ಡಾಡ್ತಾವೆ, ನೀವು ಲೋಡ್ ಗಾಡಿ ಹಾಕೊಂಡು ಇಲ್ಲಿ ಬರಬೇಡ್ರಿ, ನೀವು ಹಾವೇ ರೋಡ್ ಹಿಡಿದವ್ರಿ ಅಂತ ಅವ್ರಿಗೆ ಒಂದು 3 ಸಲ ನಾವು ವಾರ್ನಿಂಗ್ ಮಾಡಿದ್ವಿ. ವಾರ್ನಿಂಗ್ ಮಾಡಿ ಸಾಕಾಗಿ ಇವತ್ತು ಭಾಳ ಗಾಡಿ ಬಂದವು. ಇವತ್ತು ನಿನ್ನೆಲಿಂದ ನಮ್ಗೆ ಕುಡಿಯಕ್ಕೆ ನೀರೇ ಇಲ್ಲ ಊರಾಗ. ಹೌದ್ರಿ ಒಳ್ಳ ಪಂಚಾಯತಿ ನೋಡಿದ್ರೆ ಪೈಪ್ಲೈನ್ ರಿಪೇರಿ ಮಾಡಿಸಿ ಕೊಡಂಗಿಲ್ಲ. ಈ ಗಾಡಿ ಬಂದ್ ಮಾಡ್ಸ್ರಿ ನೀವು, ಅಲ್ಲಿ ಒಳ್ಳ ನಾವು ಎಷ್ಟೊಂದು ತರ ಕೊಡೋಣ ಅಂತ ಅವ್ರು ಅಂತಾರೆ. ಹಾಗಾಗಿ ಎಲ್ಲರೂ ಕೂಡಿ ಇವತ್ತು ಗಾಡಿ ಬಂದ್ ಮಾಡ್ಸೋದಂತಂದು ಇಷ್ಟು ಕೂಡ ಇಲ್ಲಿ ನಿಂತೀವಿ. ಯಾವ ಕ್ರಷರ್ ಪಾಯಿಂಟ್ಗೆ ಇಲ್ಲಿಂದ ಹೋಗ್ತಾವ ಸರ್? ಇಲ್ಲಿಂದ ಇವರು ಬಂಡಿ ಹರ್ದಕ್ಕವ್ರಿ, ಬಂಡಿ ಅವ್ರದ್ದು ಕ್ರಷರ್ ಪಾಯಿಂಟ್. ಕೊಟ್ಟರು ಸಾವುಕಾರದ ಐತ್ರಿ. ಹೌದು ಈ ಕಡೆ ಮತ್ತ ದೇವಾಳದ ಹತ್ರದವ್ರಿ, ಒಂದು ಆದಳಿ ಹತ್ರದವ್ರಿ, ಭಾಳ ಅದಾವ್ರಿ. ಹಾವೇರಿ ಬಸವಣ್ಣರು ಎಲ್ಲ ಅದಾವು. ಎಲ್ಲ ಅಲ್ಲಿಂದ ಎಲ್ಲ ಗಾಡಿ ಇಲ್ಲಿಯೇ ಬರ್ತಾವ. ಬಳ್ಳಾರಿ ಅವ್ರದ್ದು ಎಲ್ಲ ಬಳ್ಳಾರಿ ಇಲ್ಲಿ ಬರಂಗಿಲ್ರಿ, ಆ ಕಡೆ ಬರ್ತೀವಿ. ಎಲ್ಲರೂ ಗಾಡಿ ಇಲ್ಲೇ ಬರ್ತಾವ. ಬಾಣ ನೀನೇ ಬಾ, ಹಂಗ ಬರ್ರಿ ಸರ್ ಮುಂದಕ್ಕೆ ಬರ್ರಿ.